ನೋಡಿ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಒಂದು ಮಹಿಳೆ ಜೊತೆ ಹೇಗೆ ಮಾತಾಡಬೇಕು ಅಂತ ಹೇಳಿ ಅವ್ರ ಜೊತೆ ಕಾಮನ್ ಸೆನ್ಸ್ ಕೂಡ ಇಲ್ಲ. ಅವರ ವಿರುದ್ಧ ಕೂಡಲೇ ಕ್ರಮ ಆಗಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದರ ನಡುವೆ ರಾಜೀವ್ ಗೌಡ ಆಯಿತು, ಈಗ ಬೆಂಬಲಿಗರ ಹುಚ್ಚಾಟವೂ ಕೂಡ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆಂಬಲಿಗರ ಪುಂಡಾಟಿಕೆ, ಪೌರಾಯುಕ್ತೆಗೆ ಧಮಕಿ ಆರೋಪವನ್ನ ಹೊತ್ತಿಕೊಂಡಿದ್ದಾರೆ. ಈಗಾಗಲೇ ರಾಜೀವ್ ಗೌಡ ಪರಾರಿಯಾಗಿದ್ದಾರೆ. ಇದೀಗ ಮತ್ತೆ ಅಪವಾದವನ್ನ ಹೊತ್ತಿಕೊಡ್ತಾ ಇರುವಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಚಿತ್ರ ಪ್ರಮೋಷನ್ ವೇಳೆ ಕ್ರೀಡಾಂಗಣದಲ್ಲಿ ಹಾನಿ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಇದು. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನೋಡಿ, ಸಚಿವ ಜಮೀರ್ ಅಹ್ಮದ್ ಅವರ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ಇದು. ಜನವರಿ 13ರಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ, ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ. ಚರಂಡಿಗೆ ಅಳವಡಿಸಿದಂತಹ ಸ್ಲ್ಯಾಬ್ನ ಹಾನಿ ಮಾಡಿರುವ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಬೆಂಬಲಿಗರ ಪುಂಡಾಟಿಕೆ ಹಿನ್ನೆಲೆ ಪುಡಿ ಪುಡಿಯಾದ ಸ್ಲ್ಯಾಬ್ಗಳು, ರಾಜೀವ್ ಗೌಡ ಆಯಿತು, ಈಗ ಅವರ ಬೆಂಬಲಿಗರ ಹುಚ್ಚಾಟವು ಕೂಡ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಎಲ್ಲಿಂದ ಶುರುವಾಯಿತು ಈ ಒಂದು ಕತೆ ಅಂತಂದ್ರೆ, ಸಚಿವ ಜಮೀರ್ ಅಹ್ಮದ್ ಅವರ ಪುತ್ರ ಜೈದ್ ಖಾನ್ ಅವರ ಸಿನಿಮಾ ಬರ್ತಾ ಇದೆ, ಕಲ್ಟ್ ಸಿನಿಮಾ. ಈ ಒಂದು ಸಿನಿಮಾ ಪ್ರಮೋಷನ್ಗೋಸ್ಕರ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ, ಸ್ಲ್ಯಾಬ್ಗಳನ್ನ ಹಾಕಿರ್ತಾರೆ. ಈ ಸಂದರ್ಭದಲ್ಲಿ ಅದು ವಾಹನಗಳಿಗೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಜನ ಕಂಪ್ಲೇಂಟ್ಸ್ ಮಾಡಿರ್ತಾರೆ. ಓಡಾಡುವಂತಹ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾರೆ, ಈ ಬ್ಯಾನರ್ಗಳು ದೊಡ್ಡ ದೊಡ್ಡದಾದ ಬ್ಯಾನರ್ಗಳು ನಾವು ಡ್ರೈವಿಂಗ್ ಮಾಡುವಂತ ಸಂದರ್ಭದಲ್ಲಿ ಅಡ್ಡ ಬರ್ತಾ ಇದೆ, ಇದರಿಂದ ತೊಂದರೆ ಆಗ್ತಾ ಇದೆ, ಬಹುಶಃ ಅಪಘಾತಗಳು ಕೂಡ ಆಗಬಹುದು ಅಂತ ಹೇಳಿ ಕಂಪ್ಲೇಂಟ್ ಬರುತ್ತೆ. ಇದಾದ ನಂತರ ಪೌರಾಯುಕ್ತೆ ಕೊಟ್ಟಿರುವಂತಹ ಮಾರ್ಗದರ್ಶನದ ಹಿನ್ನೆಲೆ ಆ ಒಂದು ಬ್ಯಾನರ್ಗಳನ್ನ ತೆಗೆದುಹಾಕ್ತಾರೆ. ಅಷ್ಟಕ್ಕೆ ನೋಡಿ, ರಾಜೀವ್ ಗೌಡ ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡ್ತಾ ಇದ್ದೀವಿ ಅನ್ನೋದು ಕೂಡ ಮರ್ತು ಹೋಗ್ತಾರೆ. ಅದಾದ ನಂತರ ಒಂದು ಆಡಿಯೋ ವೈರಲ್ ಆಗುತ್ತೆ. ಇದೀಗ ಮತ್ತೆ ಬಹಳಷ್ಟು ಅಪವಾದಗಳನ್ನ ಹೊತ್ಕೊಳ್ತಿದ್ದಾರೆ ರಾಜೀವ್ ಗೌಡ ಅವರು. ಈಗಾಗಲೇ ರಾಜೀವ್ ಗೌಡ ವಿರುದ್ಧ ಬಹಳಷ್ಟು ಕೇಸ್ಗಳು ಕೂಡ ದಾಖಲಾಗಿದೆ. ಇನ್ನೂ ಕೂಡ ರಾಜೀವ್ ಗೌಡ ಪರಾರಿಯಾಗಿದ್ದಾರೆ. ಇವರನ್ನ ಹುಡುಕಾಡ್ಲಿಕ್ಕೇನೆ ಈಗಾಗಲೇ ಸುಮಾರು 2 ವಿಶೇಷ ತಂಡಗಳು ಪೊಲೀಸರು ರಚನೆ ಮಾಡಿದ್ದಾರೆ. ಇದೀಗ ಮತ್ತೊಂದು ಅಪವಾದ ಕೇಳಿ ಬರ್ತಾ ಇರುವಂತದ್ದು, ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು, ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನೋಡ್ತಾ ಇದೀವಿ ಈ ಒಂದು ರಾಜೀವ್ ಗೌಡ ಪ್ರಕರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಇಷ್ಟು ದಿನ ರಾಜೀವ್ ಗೌಡ ಅಂತ ಹೇಳ್ತಾ ಇದ್ವಿ, ಇದೀಗ ಅವರ ಬೆಂಬಲಿಗರು, ಅವ್ರ ಹುಡುಗರು ಕೂಡ ಅವ್ರಕ್ಕಿನ್ನ ಡಬಲ್ ಆಗಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕಾರಣ ಇಲ್ಲಿ ಚರಂಡಿಗೆ ಹಾಕಿದಂತ ಸ್ಲ್ಯಾಬ್ಗಳೆಲ್ಲವೂ ಕೂಡ ಪುಡಿ ಪುಡಿ ಮಾಡಿ ಬಿಸಾಕಿದ್ದಾರೆ. ಇಷ್ಟೊಂದು ಧೈರ್ಯ, ಕಾನೂನು, ಪೊಲೀಸ್ ಅಂತಂದ್ರೆ ಏನು ಭಯ ಭಕ್ತಿ ಏನು ಇಲ್ವಾ ಇವರಿಗೆ ಅಂತ. ನೋಡಿ, ರಾಜೀವ್ ಗೌಡ ಆಯ್ತು, ಈಗ ಅವರ ಬೆಂಬಲಿಗರು ಯಾವ ಮಟ್ಟಕ್ಕೆ ಹುಚ್ಚಾಟವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ, ಅದ್ರ ಕೂಡ ಕಲ್ಟ್ ಸಿನಿಮಾ ಪ್ರಮೋಷನ್ಗೆ ಅಂತ ಹೇಳಿ ಆ ಒಂದು ಬ್ಯಾನರ್ಗಳನ್ನ, ಫ್ಲೆಕ್ಸ್ಗಳನ್ನ ಹಾಕಿರ್ತಾರೆ. ಈ ಸಂದರ್ಭದಲ್ಲಿ ರಾಜೀವ್ ಗೌಡ ಅವರ ಬೆಂಬಲಿಗರು ಇಲ್ಲಿ ಹಾಕಿರುವಂತಹ ಸ್ಲ್ಯಾಬ್ಗಳು ಎಲ್ಲವೂ ಕೂಡ ಒಡೆದು ಪೀಸ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಯಾವ ಮಟ್ಟಕ್ಕೆ ಇಂಥವರಿಗೆ ಭಯ ಇಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡುತ್ತೆ. ಒಂದೊಂದು ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಯಾರು, ಎಂಸಿ ಸುಧಾಕರ್ ಅವರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇಂಥವರ ವಿರುದ್ಧ ಇಷ್ಟೊಂದು ಧೈರ್ಯ ಯಾಕೆ? ಇಂಥ ಒಂದು ಪುಂಡರಿಗೆ ಇಷ್ಟೊಂದು ಧೈರ್ಯ? ಉಸ್ತುವಾರಿ ಸಚಿವರು ಅಂತಂದ್ರೆ ಅವ್ರ ಮೇಲೂ ಕೂಡ ಒಂದಷ್ಟು ಜವಾಬ್ದಾರಿ ಇರುತ್ತೆ, ಪೊಲೀಸ್ ಇಲಾಖೆ ಮೇಲೂ ಕೂಡ ಒಂದಷ್ಟು ಜವಾಬ್ದಾರಿ ಇರುತ್ತೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಮುಖಂಡರೇ ಇರಲಿ ಅಥವಾ ಬಿಜೆಪಿ ಮುಖಂಡರೇ ಇರಲಿ, ಯಾರೇ ಇರಲಿ, ಒಂದು ಮಹಿಳೆ ಹತ್ರ ಹೇಗೆ ಮಾತಾಡಬೇಕು, ಏನ್ ಮಾತಾಡ್ತಾ ಇದೀವಿ ಅನ್ನೋಂಥ ಕಾಮನ್ ಸೆನ್ಸ್ ಕೂಡ ಇವರಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಇವರೆಲ್ಲ ನಮ್ಮ ರಾಜ್ಯದಲ್ಲಿ ಅನ್ಫಿಟ್ ಅಂತಾನೆ ಹೇಳ್ಬೋದು. ಅದ್ ಯಾವ ಸಂದೇಶವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಇದೀಗ ಪೊಲೀಸರು ಕೂಡ ಓಕೆ, ಒಂದು ಮಟ್ಟದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಆದ ನಂತರ ಪಾಪ ಆ ಮಹಿಳೆ ಹೇಳ್ತಿದ್ದಾರೆ, ಬಹಳಷ್ಟು ನೋವಾಗಿದೆ, ಈ ಒಂದು ಸ್ಥಾನದಲ್ಲಿ ಬರಬೇಕು ಅಂತಂದ್ರೆ ಅಮೃತ ಗೌಡ, ಈ ಒಂದು ಮಹಿಳೆ ಹೇಳ್ತಾರೆ, ಈ ಒಂದು ಅಧಿಕಾರದಲ್ಲಿ ಅಥವಾ ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಹಳಷ್ಟು ಕಷ್ಟಪಟ್ಟು ಈ ಒಂದು ಅಧಿಕಾರದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಮನೆಯವರ ಕನಸನ್ನ ಈಡೇರಿಸ್ತಾ ಇದ್ದೀನಿ ಅಂತ ಹೇಳಿ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೋಡ್ತಾ ಇದೀವಿ ಈ ಒಂದು ರಾಜೀವ್ ಗೌಡ ಪ್ರಕರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಇದೀಗ ರಾಜೀವ್ ಗೌಡ ಆಯ್ತು, ಅವರ ಬೆಂಬಲಿಗರು ಈ ಮಟ್ಟಕ್ಕೆ ಪುಂಡಾಟವನ್ನ ಮೆರಿತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ, ಕಾನೂನು ಏನು ಭಯ ಭಕ್ತಿ ಏನು ಇಲ್ವಾ ಇವರಿಗೆ ಅಂತ. ಖಂಡಿತ ರೋಶಿನಿ, ಒಂದು ಕಡೆ ರಾಜೀವ್ ಗೌಡನ ಸಂಕಷ್ಟ ಆದ್ರೆ ಮತ್ತೊಂದು ಕಡೆ ರಾಜೀವ್ ಗೌಡನ ಬೆಂಬಲಿಗರು ಒಂದು
ಪುಂಡಾಟಿಕೆಯನ್ನು ಮಾಡಿದಿರುವಂತದ್ದು. ಇನ್ನು ಕಲ್ಟ್ ಚಿತ್ರ ಪ್ರಮೋಷನ್ ವೇಳೆ ಒಂದು ಶಿಡ್ಲಘಟ್ಟ ತಾಲೂಕಿನ ಒಂದು ನೆಹರು ಕ್ರೀಡಾಂಗಣದಲ್ಲಿ ಒಂದು ಏನು ಚರಂಡಿ ಮೇಲೆ ಹಾಕಿರುವಂತಹ ಒಂದು ಯುದ್ಧಕ್ಕೆ ಹಾನಿ ಮಾಡಿರುವಂತದ್ದು. ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಒಂದು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಆಗಿದೆ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಮಗ ಜೈದ್ ಖಾನ್ ನಟನೆಯ ಕಲ್ಟ್ ಚಿತ್ರಕ್ಕೆ ಏನು ಇದೇ ತಿಂಗಳ 13ನೇ ತಾರೀಕು ಕಾರ್ಯಕ್ರಮದಲ್ಲಿ ಆಯೋಜಿಸುತ್ತದೆ. ಇನ್ನು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮ ಇನ್ನು ಚರಂಡಿಗಳಿಗೆ ಅಳವಡಿಸಿದ ಸ್ಲಂಗಳನ್ನು ಬೆಂಬಲಿಗರು ಹಾನಿ ಮಾಡಿದ್ದಾರೆ ಅಂತೇಳಿ ಈಗಷ್ಟೇ ಬಂದ ಒಂದು ಆರೋಪ ಸಹ ಕೇಳಿ ಬಂದಿರುವಂತದ್ದು. ಇನ್ನು ಬೆಂಬಲಿಗರು ಅವತ್ತು ರಾಜೀವ್ಗೌಡ ಬೆಂಬಲಿಗರು ಅವತ್ತು ಎಷ್ಟೊಂದು ಪುಟಾಣಿಕೆ ಮಾಡಿದ್ದಾರೆ ಎನ್ನುವುದು ಇದೊಂದು ಸ್ಲಂಗಳ ಆರೋಪ ಅಂತಾನೆ ಹೇಳಿ ಬರ್ತಿದೆ. ಇನ್ನು ಒಟ್ಟಾರೆಯಾಗಿ ಏನು ರಾಜೀವ್ ಗೌಡ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿದ್ರೆ, ಮತ್ತೊಂದು ಕಡೆ ಬೆಂಬಲಿಗರು ಸಹ ಈ ಒಂದು ಪುಟಾಟಿಕೆ ಮಾಡಿ ಒಂದು ಸ್ವಲ್ಪ ಬರೆದು ಅಂತ ಆರೋಪ ಕೇಳಿ ಬಂದಿರ್ತೀವಿ. ಇನ್ನು ಸರ್ಕಾರಿ ಆಸ್ತಿ ಏನೇ ಇದು ಮಾಡಿದ್ರು ಸಹ ಅದಕ್ಕೆ ಹೊಣೆಗಾರ ಸೇರ ರಾಜೀವ್ ಗೌಡರನ್ನೇ ಅಂತೇಳಿ ಸಹ ಒಂದು ಆರೋಪ ಮಾಡ್ತಿರುವಂತದ್ದು. ಇನ್ನು ಚರಂಡಿ ಮೇಲೆ ಹಾಕಿರುವಂತಹ ಸ್ಲಂಗಳನ್ನು ಹೊಡೆದಾಕಿದ್ದಾರೆ ಇವರು, ಮತ್ತೆ ಸರ್ಕಾರಕ್ಕೆ ಸ್ವಲ್ಪ ಆದ್ರೂ ಮೊಕದ್ದಕ್ಕೆ ತಂದಿದ್ದಾರೆ ಅಂತೇಳಿ ಒಂದಷ್ಟು ಆರೋಪಗಳು ಸಹ ಇಲ್ಲಿ ಕಾಣುವುದು ರೋಶ್ನಿ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿ.